ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಒಂದು ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಯಾವ ರೀತಿ ವಿಡಿಯೋ ಮಾಡುತ್ತೆ ಅಂದರೆ, ಇಲ್ಲಿ ಹೆಣ್ಮಕ್ಳು ತುಂಬ ಒಳ್ಳೆಯವರು ಇದ್ದಾರೆ. ನಾವು ಕೆಟ್ಟವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ತುಂಬ ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ಇನ್ನೊಬ್ಬರ ಮನೆಯಲ್ಲಿ ಪಾತ್ರೆ ತಿಕ್ಕಿ ಜೀವನ ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮನೆಯಲ್ಲಿ ಬಟ್ಟೆ ಒಗೆದು ಜೀವನ ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಗಾರ್ಮೆಂಟ್ಸಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ಹುಡುಗಿ ಏನು ಮಾಡುತ್ತೆ, ರೋಡಲ್ಲಿ ನಿಂತ್ಕೊಂಡು, ಆ ಹುಡುಗಿ ಹೆಸರು ವರ್ಷಿಣಿ ಅಂತ, ವರ್ಷಿಣಿ ಅಂಬಿಗಾ ಅಂತ ಇದೆ. ಆ ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಗಂಡಸರನ್ನ ಚೆಕ್ ಮಾಡೋದು, ಅಂದರೆ ಗಂಡಸರು ಕೆಟ್ಟವರು, ಗಂಡಸರು ಸರಿ ಇಲ್ಲ ಅಂತಂದು ಹೇಳ್ಬಿಟ್ಟು ಒಂದು ಹುಡುಗಿ ರೋಡಲ್ಲಿ ವಿಡಿಯೋ ಮಾಡ್ತಾ ಇದೆ. ಅದು ಯಾವ ರೀತಿ ಮಾಡುತ್ತೆ, ಯಾಕೆ ಮಾಡುತ್ತೆ ಅಂತ ಅದನ್ನು ತೋರಿಸ್ಬಿಟ್ಟು ನಾನು ನಿಮಗೆ ಮುಂದೆ ಹೇಳ್ತೀನಿ. ಯಾಕಂದರೆ ಈ ಹುಡುಗಿ ಅಲ್ಲಿ ನೋಡಿ ಆ ಜಾಗದಲ್ಲಿ ನಿಂತ್ಕೊಂಡಿರೋದೇ ವೇಸ್ಟು, ಅಲ್ಲಿ ನಿಂತ್ಕೋಬಾರ್ದು ಜಾಗದಲ್ಲಿ. ಈ ಹುಡುಗಿ ಹೇಳ್ತಾಳೆ, ನಾನು ಇಲ್ಲಿ ಅದಕ್ಕೆ ನಿಂತ್ಕೊಂಡಿದ್ದೀನಾ, ಮತ್ತೆ ಎಲ್ಪ್ ಕೇಳಕ್ಕೆ ನಿಂತ್ಕೊಂಡಿಲ್ವ, ನಾನು ಇದಕ್ಕೆ ಅಂತ ನಿಂತ್ಕೊಂಡಿದ್ದೀನಿ ಅಂದರೆ ಜನ ಎಲ್ಲ ಬರ್ತಾರೆ ಅಲ್ಲಿ. ಯಾರು ಇವಳಿದೇನು ಪುಕ್ಸೆಟ್ಟೆ ಬಾರಮ್ಮ ಅಂತ ಯಾರು ಕೇಳಲ್ಲ, ಎಷ್ಟು ರೇಟು ಅಂತ ಕೇಳ್ತಾರೆ. ಯಾಕಂದ್ರೆ ಪಾಪ ಬರ್ಗೆಟ್ ಕುಂತ್ಕೊಂಡಿರ್ತಾರಲ್ವ ಜನ, ಬರ್ಗೆಟ್ಟರು ಹೋಗ್ತಿರ್ತಾರೆ, ಮನೇಲಿ ಊಟ ಇದ್ರು ಇವತ್ತು ಹೋಟ್ಲಲ್ಲಿ ಊಟ ಮಾಡಕ್ಕೆ ಹೋಗ್ತಾರೆ ಅಂತ ಬರ್ಗೆಟ್ಟಿರ್ತಾರೆ. ಎಷ್ಟೋ ಜನಗಳು ನಮ್ಮ ಮನೇಲಿ ಊಟ ಇದ್ರೂ ಕೂಡ, ಊಟ ಅದ್ಭುತವಾಗಿದ್ರೂ ಕೂಡ ಎಲ್ಲೋ ಒಂದು ಫುಟ್ಪಾತಲ್ಲಿ ಒಂದು ಅನ್ನ ಸಾಂಬಾರು ತಿಂದು ಅಂತ ಒಂದು ಆಸೆ ಇರುತ್ತೆ ಗಂಡಸರ ಜೀವಕ್ಕೆ. ಇವರು ರಾತ್ರಿ ಹೊತ್ತು ನೀಟಾಗಿ ರೆಡಿಯಾಗಿಬಿಟ್ಟು ರೋಡ್ ಸೈಡಲ್ಲಿ ಯಾಕೆ ನಿಂತ್ಕೋಬೇಕು? ಈ ಹುಡುಗಿ ಆ ಥರ ಮಾಡೋ ಬದಲು ನೀವು ಯಾಕೆ ನಿಂತೀರಿ ಇಲ್ಲಿ, ನಿಮಗೇನು ಕಷ್ಟ ಅಂತಂದು ಹೇಳ್ಬಿಟ್ಟು ಆ ಹೆಣ್ಮಕ್ಳನ್ನಾದ್ರೂ ತೋರಿಸ್ಕೋಬೋದಿತ್ತು. ಆದರೆ ನೋಡಿ ತೋರಿಸ್ತೀನಿ, ಯಾವ ರೀತಿ ರೆಡಿಯಾಗಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ. ನೋಡಿ ರೆಡಿ ಆಗ್ತಾ ಇದ್ದಾಳೆ, ರೆಡಿ ಆಗಿಬಿಟ್ಟು ನಾನು ಮೆಸೇಜ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಜನಗಳಿಗೆ ಮೆಸೇಜ್ ಕೊಡ್ತೀನಿ, ಏನು ದೊಡ್ಡದಾಗಿ ಮೆಸೇಜ್ ಕೊಡ್ತೀನಿ ಅಂತ. ರೆಡಿಯಾಗಿ ಹೋಗ್ಬಿಟ್ಟು ಅಲ್ಲಿ ಯಾಕೆ ನಿಂತ್ಕೋಬೇಕು? ಇವತ್ತು ಇವರು ಈ ಥರ ರೆಡಿಯಾಗಿ ಹೋಗಿ ರೋಡಲ್ಲಿ ನಿಂತ್ಕೊಂಡ್ರೆ ಯಾವನಾದರೂ ಕೇಳ್ತಾನೆ, ನೀನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀಯಾ, ಬಾ ಹೋಗೋಣ, ಎಷ್ಟು ಬೇಕು ರೇಟು ಕೇಳ್ತಾನೆ. ಅಷ್ಟೊಂದು ಬರ್ಗೆಟ್ ಕುಂತಿರ್ತಾರೆ. ಈ ಹುಡುಗಿ ಮಾಡಿರೋದು ಸರಿ ಇಲ್ಲದು, ತಪ್ಪಿದು. ಎಷ್ಟೋ ಜನ ಹೆಣ್ಮಕ್ಳು ರೋಡಲ್ಲಿ ಇವತ್ತು ಎಷ್ಟೋ ಜನ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ, ಅದ್ಭುತವಾದ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಹುಡುಗಿ ನೋಡಿ ಈ ರೋಡಲ್ಲಿ ಹೋಗುತ್ತೆ, ಅಲ್ಲಿ ರೋಡಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ ಸೈಡಲ್ಲಿ, ನಿಂತ್ಕೊಂಡ್ಬಿಟ್ಟು ನೀನು ಯಾವ ಊರು, ನಿನ್ನ ಹೆಸರೇನು, ಈ ಥರ ಎಲ್ಲ. ಅಂದರೆ ಈ ಹುಡುಗಿ ಮಾಡಿರೋದು ಕೂಡ ನೋಡಿ ಆ ಒಂದು ಹೆಂಗಸು ಜೊತೆಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಈ ಥರ ಯಾಕೆ ಇವರು ಮೈ ಬಗ್ಸಿ ದುಡಿಯೋಕೆ ಆಗದೆ ಇರೋರು, ಕೂಲಿ ಮಾಡೋಕೆ ಆಗದೆ ಇರೋರು, ಕೆಲಸ ಮಾಡೋಕೆ ಆಗದೆ ಇರೋರು ಈ ಥರ ಬಂದು ನೀವು ರೋಡಲ್ಲಿ ನಿಂತ್ಕೊತಾರೆ. ನೋಡಿ ಈ ಹುಡುಗಿಯಲ್ಲಿ ಬಂದು ಕೇಳ್ತಾನೆ, 200 ರೂಪಾಯಿ, ಮದುವೆ ಆಗಿದೆಯಾ, ನನ್ನ ಮದುವೆ ಆಗ್ತೀಯಾ, ಈ ಥರ ಎಲ್ಲ ಬಂದು ಆ ಹುಡುಗನ್ನ ಇವಳು ಕೇಳ್ತಾಳೆ, ನನ್ನನ್ನು ಮದುವೆ ಆಗ್ತೀಯಾ, ಅವನು ಬಾ 200 ರೂಪಾಯಿ ಕೊಡ್ತೀನಿ ಅಂತ ಕೇಳ್ತಾನೆ. 200 ರೂಪಾಯಿ ಅಷ್ಟೇನಾ ಅಂತೇಳಿ ಇವಳು ಹೋಗಿ ಅಲ್ಲಿ ನಿಂತ್ಕೊಂಡು ಮಾಡೋದೇ ತಪ್ಪು, ಆ ಥರ ಮಾಡ್ತಾರೋದೇ ತಪ್ಪಿದು. ಇದು ಜನರಿಗೆ ಇದೇನು ಒಳ್ಳೆಯ ಸಂದೇಶವೂ ಅಲ್ಲ, ಇದು ಒಳ್ಳೆಯ ಸಂದೇಶ ಬೇಕಾದಷ್ಟಿದ್ದಾವೆ. ಅಲ್ಲಿ ರೋಡಲ್ಲಿ ಹೆಣ್ಮಕ್ಳು ನಿಂತ್ಕೊಂಡು ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಿ, ನೀವೇನು ಕೆಲಸ ಮಾಡಲ್ವಾ? ಅದನ್ನು ಕೇಳಿ ಮಕ್ಕುಗುದು ಅಲ್ಲಿಂದ ಕಳಿಸ್ಬೇಕಾಗಿತ್ತು ಅವ್ರನ್ನ. ಯಾಕೆ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇಲ್ವಾ, ಎಷ್ಟೋ ಜನ ಹೆಣ್ಮಕ್ಳು ಇದರಲ್ಲಿ ಗಾರೆ ಕೆಲಸ ಮಾಡ್ತಾ ಇಲ್ವಾ, ಎಷ್ಟೋ ಜನ ಹೆಣ್ಮಕ್ಳು ಕೂಲಿ ಕೆಲಸ ಮಾಡ್ತಾ ಇಲ್ವಾ, ಹೊಲದಲ್ಲಿ ಕೆಲಸ ಮಾಡ್ತಾ ಇಲ್ವಾ, ಇನ್ನೊಬ್ಬರ ಮನೇಲಿ ಅಡುಗೆ ಮನೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಯಾಕೆ ಮಾಡ್ತಾ ಇಲ್ಲ? ಇವರು ಯಾಕೆ ಈ ಥರ ರೋಡಲ್ಲಿ ನಿಂತ್ಕೋಬೇಕು? ಬಂದು ರೋಡಲ್ಲಿ ನಿಂತ್ಕೊಂಡ್ರೆ ಗಂಡಸರು ಕೇಳ್ತಾರೆ, ಅದರಲ್ಲಿ ಏನು ತಪ್ಪಿದೆ? ಇವಳು ಯಾಕೆ ರೆಡಿಯಾಗಿ ಬಂದು ಅಲ್ಲಿ ನಿಂತ್ಕೊಂಡು ಈ ಥರ ಏನೋ ದೊಡ್ಡದಾಗಿ ನನ್ನ ಸಮಾಜಕ್ಕೆ ಏನೋ ಒಳ್ಳೆ, ಅಂದರೆ ಇವಳ ಪ್ರಕಾರ ಗಂಡಸರೆಲ್ಲ ಕೆಟ್ಟವರೇ, ಇವ್ರು ಹೆಂಗಸರು ಮಾತ್ರ ಒಳ್ಳೆಯವರು. ಯಾಕೆ ಹನಿ ಟ್ರಾಪ್ ಮಾಡೋರಲ್ಲ ಹೆಂಗಸ್ರ ಕಾಣಮ್ಮ, ಹನಿ ಟ್ರಾಪ್ ಮಾಡ್ತಾರಲ್ಲ ದುಡ್ಡಿನಾಸಕ್ಕೋಸ್ಕರ, ಮೈ ಬಗ್ಸಿ ದುಡಿಯೋಕೆ ಆಗದಿರೋರು, ಮೈ ಬಗ್ಸಿ ದುಡಿಯೋಕೆ ಆಗದಿರೋರಲ್ಲ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಆರಾಮಾಗಿ ಜೀವನ ಮಾಡೋರು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಇನ್ನೊಬ್ಬರ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಈ ಥರ ರೋಡಲ್ಲಿ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾಯಿಲ್ಲ. ನೋಡಿ ಈ ಹುಡುಗಿ ವರ್ಷಿಣಿ ಅಂತ, ಈ ಹುಡುಗಿ ಈ ಥರ ರೋಡಲ್ಲಿ ನಿಂತ್ಕೊಂಡು ಗಂಡಸರು ಕೆಟ್ಟವರು, ಹೆಂಗಸರು ಮಾತ್ರ ತುಂಬ ಒಳ್ಳೆಯವರು ಈ ಥರ ಕೇಳ್ತಾ ಇದ್ದಾರೆ. ನೋಡಿ ಇದು ಸರಿನಾ ಇದು ಮಾಡೋದು? ಮತ್ತು ಇವರು ರೋಡಲ್ಲಿ ನಿಂತ್ಕೊಳ್ಳೋ ಸರಿನಾ? ಇವ್ರು ಯಾಕೆ ಅಲ್ಲಿ ನಿಂತ್ಕೋಬೇಕು ರೋಡಲ್ಲಿ? ನೋಡಿ ಮೈ ಬಗ್ಸಿ ದುಡಿಯೋಕೆ ಆಗದೆ ಇರೋರು ಈ ಥರ ರೋಡಲ್ಲಿ ನಿಂತ್ಕೊಂಡು, ಯಾರೋ ಪುಕ್ಸಟ್ಟೆ ಯಾರೋ ಕರೆಯಲ್ಲ ಗಂಡಸರು, ಈ ಥರ ಮಾಡೋದು ತಪ್ಪಿದು. ಈ ಹುಡುಗಿ ಹೇಳ್ಬೇಕಾಗಿರೋದು ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿತ್ತು. ನೀವು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ, ನಿಮಗೇನು ಸಮಸ್ಯೆ ಇದೆ, ನಿಮಗೇನು ಕಷ್ಟ ಇದೆ, ನಿಮಗೇನು ಮಕ್ಕಳಿಲ್ವಾ, ನಿಮಗೇನು ಗಂಡ ಇಲ್ವಾ,
ಇನ್ನೇನು ಸಮಸ್ಯೆ ಇದೆ ಅಂತ ಅದನ್ನು ಕೇಳ್ಬಿಟ್ಟು ಒಂದು ವಿಡಿಯೋ ಮಾಡಬೇಕಾಗಿತ್ತು. ಆದರೆ ಅವ್ರು ನಿಂತ್ಕೊಳ್ಳೋ ಜಾಗದಲ್ಲಿ ಈ ಹುಡುಗಿ ಹೋಗಿ ನಿಂತ್ಕೊಂಡು ಅಲ್ಲಿ ಬರೋ ಗಂಡಸರಲ್ಲ, ನೀನು ಬರ್ತೀಯಾ, ಎಷ್ಟು ಕೊಡಬೇಕು ಅಂತಂದು ಕೇಳ್ತಾರೆ. ಯಾಕಂದರೆ ಪ್ರತಿದಿನ ಆ ನಿಂತ್ಕೊಳ್ಳೋ ಜಾಗನೇ ಅದು. ಅಲ್ಲಿ ಒಳ್ಳೆಯವ್ರು ಯಾರು ನಿಂತ್ಕೊಳ್ಳೋದಿಲ್ಲ, ಒಳ್ಳೆ ಸಂಸ್ಕಾರ ಇರೋರು ಯಾರು ನಿಂತ್ಕೊಳ್ಳೋದಿಲ್ಲ, ಒಳ್ಳೆ ಸಂಸಾರಸ್ಥರು ಯಾರು ಹೋಗಿ ಆ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ, ಒಳ್ಳೆ ಮನೆತನದ ಹೆಣ್ಣು ಮಕ್ಕಳು ಹೋಗಿ ಆ ಜಾಗದಲ್ಲಿ ಯಾರು ನಿಂತುಕೊಳ್ಳುವುದಿಲ್ಲ. ಇಂಥ ಅವಿವೇಕಿಗಳು, ಇಂಥ ದರಿದ್ರದ ಹೋಗಿ ಅಲ್ಲಿ ನಿಂತ್ಕೊಂತವೆ. ಅದಕ್ಕೆ ಯಾರೋ ಒಬ್ಬರು ನಿಂತ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಆ ಥರ ಇಲ್ಲಿ ನಿಂತ್ಕೋಬೇಡಿ ನೀವು ಅಂತಂದು ಹೇಳ್ಬಿಟ್ಟು ನೀವು ಬೈದ್ಬಿಟ್ಟು ಕಳಿಸ್ಬೇಕಾಗಿತ್ತು. ಈ ಥರ ವಿಡಿಯೋ ಮಾಡುವುದು ತಪ್ಪು, ಈ ಥರ ಮಾಡಬಾರ್ದಾಗಿತ್ತು. ನೀವು ಮಾಡಿದ್ದೀರಾ, ನೀವು ಕೂಡ ವಿಡಿಯೋ ಮಾಡ್ಕೊಂಡು ಇನ್ನು ಏನೋ ಅದರಲ್ಲಿ ನಮಗೆ ಗೊತ್ತಿಲ್ಲ. ಆದರೆ ಈ ಥರ ಮಾಡಬೇಡಿ ದಯವಿಟ್ಟು. ಎಷ್ಟೋ ಜನ ಹೆಣ್ಮಕ್ಳು ಕಷ್ಟ ಬೀಳ್ತದಾರಲ್ಲ, ಅವ್ರನ್ನ ತೋರಿಸಿ. ನೀವ್ಯಾಕೆ ಇಷ್ಟು ಕಷ್ಟ ಬಿದ್ದು ಕೂಲಿ ಮಾಡ್ತಾ ಇಲ್ಲ? ಅಲ್ಲಿ ಯಾರು ಗಂಡಸರು ಪುಕ್ಷಟ್ಟೆ ಬಾರಮ್ಮ ಅಂತಲೂ ಕರಿತಾ ಇಲ್ಲ. ಅವ್ರ ಯೋಗ್ಯತೆ, ಅವ್ರು 150 200 ಅವ್ರ ಯೋಗ್ಯತೆ ಏನಿರುತ್ತೋ ಅಷ್ಟಕ್ಕೆ ಕೇಳ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಹೋಯ್ತಾರೆ. ಏನು ಒತ್ತಾಯ ಮಾಡಿ ಬಂದೇ ತಿರ್ಬೇಕು ಅಂತಂದು ಯಾರು ಕೇಳಲ್ವಲ್ಲ. ಇಷ್ಟೇ ಇಲ್ಲ ಅಂದ್ರೆ ಹೊಟ್ಟೋಯ್ತಾರೆ ಮುಚ್ಕೊಂಡು. ಇಲ್ಲಮ್ಮ ನೀನು ಬರಲೇಬೇಕು ಅಂತ ಎತ್ತಕೊಂಡು ಹೋಗೋರು ಯಾರು ಅಲ್ಲೇನು ಹೊಡಿತಾ ಇಲ್ಲ, ಎತ್ತಕೊಂಡು ಹೋಗ್ತಾ ಇಲ್ಲ, ಇನ್ನೇನು ಮಾಡ್ತಾ ಇಲ್ಲ. ನಿನ್ನನ್ನೇ ಕೇಳ್ತಾ ಇದಾರೆ ಅಲ್ಲಿ ಎಷ್ಟು ಬರ್ತೀಯ ಅಂತಂದು ಅರ್ಥ ಮಾಡ್ಕೊ. ನಿಂತ್ಕೊಂಡಿರೋ ಜಾಗ ಸರಿ ಇಲ್ಲ. ಇದೇ ಥರ ಜಾಗಗಳು ಬೇಕಾದಷ್ಟಿದ್ದಾವೆ ಬೆಂಗಳೂರಲ್ಲಿ. ಇದೇ ಥರ ಜಾಗಗಳು ಬೇಕಾದಷ್ಟಿದ್ದಾವೆ. ಕೆಲವು ಕಡೆ ನಿಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ಪೊಲೀಸರು ಈ ಥರ ಮಾಡಬಾರ್ದಂತ ಕೆಲವು ಕಡೆ ನಿಲ್ಲಿಸಿದ್ದಾರೆ. ಅಲ್ಲೆಲ್ಲ ರೌಂಡ್ ಹಾಕಿ ಹೊಡೆದು ಎಲ್ಲ ಕಳಿಸಿದ ನೋಡಿದ್ವಿ. ಕೆಲವು ಕಡೆ ಎಲ್ಲ ನಾವು ಮುಂಚೆ ಈ ಟ್ರಾವೆಲ್ಸಲ್ಲಿ ಓಡ್ಬೇಕಾದ್ರೆ ನೋಡ್ತಾ ಇದ್ವಿ. ನಮಗೂ ಗೊತ್ತಿರಲಿಲ್ಲ ಯಾಕೆ ಹಿಂಗೆ ನಿಂತ್ಕೊಂಡ ರೋಡಲ್ಲಿ ಇವರು ಏನು ಮಾಡ್ತಾರೆ ಇಲ್ಲಿ ನಿಂತ್ಕೊಂಡು ಇಷ್ಟೊತ್ತಲ್ಲಿ ಅಂತಂದು ನಾವು ಕೂಡ ಕೆಲವ್ರನ್ನ ಕೇಳಿದ್ವಿ. ನೀನೇ ಹೋಗಿ ನನಗೆ ಹೇಳಿದ್ರು, ಅವ್ರು ಗೊತ್ತಿರಲಿಲ್ಲ. ನೀನೇ ಹೋಗಿ ಕೇಳು, ಅವ್ರು ಹೇಳ್ತಾರೆ ಅಂತಂದು. ಏಪ್ಪ ಬೇಡ ಸುಮ್ಕೂರು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಆದರೆ ಆಮೇಲೆ ಕೆಲವರು ಹೇಳಿದರು ಈ ಥರ ಮಾಡ್ತಾರೆ ಅಂತ. ದಯವಿಟ್ಟು ನೀವು ಮೈಬಗ್ಸಿ ದುಡ್ಕೊಂಡು ತಿನ್ನಂಗಿದ್ರೆ ತಿನ್ನಿ. ಈ ಥರ ರೋಡಲ್ಲಿ ನಿಂತ್ಕೊಂಡು ಬೇರೆ ಅಲ್ಲಿ ಜನ ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ನೋಡಮ್ಮ, ನೀನು ವಿಡಿಯೋ ಮಾಡಿರೋ ತಪ್ಪು. ಗಂಡಸರು ಸಹಾಯ ಮಾಡೋರು ಇದ್ದಾರೆ, ಇಂಥ ಮಣ್ತಿನ ಕೆಲಸ ಮಾಡೋರು ಇದ್ದಾರೆ. ಆದರೆ ಅಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಮಾಡೋಕ್ಕೆ ಹೋಗಬೇಡಿ, ಕೂಲಿ ಮಾಡ್ಕೊಂಡು ಜೀವನ ಮಾಡಿ ಅಂತಂದು ಹೇಳಿ ಕೇಳ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.